ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡಾಳಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ಪವಿತ್ರ ಗೌಡ ಹಾಗೂ ವಿನಯ್ಗೂ ಕೂಡ ಈಕೆ ಫ್ರೆಂಡ್ ಅಂತೆ. ಶ್ವೇತಾ ಗೌಡಗೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಏನೇನು ಆರೋಪಗಳು ಬರ್ತಾ ಇದ್ದಾವೆ ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಅಂದರ್ ಆಗಿ ಈಗ ರಿಲೀಸ್ ಆಗಿದ್ದಾರಲ್ಲ, ಹಾಗೂ ವಿನಯ್ ಇವರಿಬ್ಬರಿಗೂ ಕೂಡ ಈಕೆ ಫ್ರೆಂಡ್ ಅಂತೆ. ಪವಿತ್ರ ಗೌಡ ಹಾಗೂ ವಿನಯ್ನನ್ನ ಸಮತಾ ಜೊತೆ ಭೇಟಿ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಈ ಶ್ವೇತಾ ಗೌಡ ಆ ವಿಜುವಲ್ಸ್ ಕೂಡ ನಾವು ನಿಮಗೆ ತೋರಿಸ್ತೀವಿ. ಪವಿತ್ರ ಗೌಡ ಮತ್ತೆ ವಿನಯ್ ಇವರಿಬ್ಬರನ್ನು ಕೂಡ ಸಮತಾ ಭೇಟಿ ಆಗೋದಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಆಕೆಯ ಜೊತೆಗೆ ಶ್ವೇತಾ ಗೌಡ ಕೂಡ ಬಂದಿದ್ಲು. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ದ ಶ್ವೇತಾ ಗೌಡ ಪವಿತ್ರ ಗೌಡ ಮತ್ತು ವಿನಯ್ನನ್ನ ಸಮತಾ ನೋಡೋದಕ್ಕೆ ಬಂದಾಗ ಶ್ವೇತಾ ಗೌಡ ಕೂಡ ಅವ್ರ ಜೊತೆಗೆ ಬಂದಿದ್ರು. ಇದೀಗ ವಂಚನೆ ಕೇಸ್ನಲ್ಲಿ ಶ್ವೇತಾ ಗೌಡ ಅರೆಸ್ಟ್ ಆಗಿರೋದು. ಶ್ವೇತಾಳ ಜೊತೆ ಈ ಇಬ್ಬರ ಪಾತ್ರ ಏನಾದ್ರೂ ಇದೆಯಾ ಅಂತ ಈಗ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ವರ್ತೂರು ಪ್ರಕಾಶ್ ಅವರಿಗೆ ವಂಚನೆ ಮಾಡಿದ್ರು ಅನ್ನೋದು ಒಂದ್ ಕಡೆ, ಮತ್ತೊಂದ್ ಕಡೆ ಅವರಿಬ್ಬರಿಗೂ ಫ್ರೆಂಡ್ಸ್ ಆಗಿದ್ರು ಅಂತೇಳಿ ಒಂದಷ್ಟು ಆರೋಪಗಳಿದೆ. ಗಿಫ್ಟ್ ಎಕ್ಸ್ಚೇಂಜ್ ಆಗಿದೆ, ನಂಬರ್ ಎಕ್ಸ್ಚೇಂಜ್ ಆಗಿದೆ. ಜೊತೆಗೆ ಚಿನ್ನಾಭರಣ ಅಂಗಡಿಗೆ ಹೋಗಿ ಮಾಲೀಕರ ಹತ್ರ ನಾನು ವರ್ತೂರು ಪ್ರಕಾಶ್ ಅವ್ರ ಕಡೆಯವಳು ಅಂತ ಹೇಳಿ ಚಿನ್ನಾಭರಣವನ್ನ ಕೊಂಡ್ಕೊಂಡು ಅದಾದ ಬಳಿಕ ಮನೆಯಲ್ಲೇ ಈ ಚಿನ್ನವನ್ನ ಕರಗಿಸುವಂತ ಮೆಷಿನ್ ಇಟ್ಕೊಂಡು ಕರಗಿಸಿ ಬೇರೆ ಕಡೆ ಮಾರಾಟ ಮಾಡ್ತಾ ಇದ್ದು ಅನ್ನುವಂಥ ಗಂಭೀರ ಆರೋಪ ಇದೆ. ಹೀಗಾಗಿ ಈಕೆ ಅರೆಸ್ಟ್ ಆಗಿದ್ದಾಳೆ ಶ್ವೇತಾ ಗೌಡ. ಬಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಹಾಗೂ ವಿನಯ್ ಏನು ಅರೆಸ್ಟ್ ಆಗಿದ್ರಲ್ಲ, ಅವರನ್ನ ನೋಡೋದಕ್ಕೆ ಅಂತ ಸಮತಾ ಬಂದಿದ್ದಂತ ಸಂದರ್ಭದಲ್ಲಿ ಈ ಶ್ವೇತಾ ಗೌಡ ಕೂಡ ಸಮತಾ ಜೊತೆ ಬಂದಿದ್ಲು. ಹಾಗಾಗಿ ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಈ ಶ್ವೇತಾಗೂ ಸಮತಾಗೂ ಪವಿತ್ರ ಗೌಡಗೂ ವಿನಯ್ಗೂ ಸಂಬಂಧ ಅಂತ ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಸಮತಾ ಜೊತೆ ಈ ಶ್ವೇತಾ ಗೌಡ ಕೂಡ ಎಂಟ್ರಿ ಕೊಟ್ಟಿದ್ಲು ಪರಪ್ಪನ ಅಗ್ರಹಾರಕ್ಕೆ. ಪವಿತ್ರಾಳನ್ನ ಮತ್ತೆ ವಿನಯ್ನನ್ನ ನೋಡೋದಕ್ಕೆ ಅಂತ ಸಮತಾ ಬಂದಿದ್ದಂತ ಸಂದರ್ಭದಲ್ಲಿ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಅದೇ ಶ್ವೇತಾ ಗೌಡ ಈಗ ಅರೆಸ್ಟ್ ಆಗಿರೋದು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ವರ್ತೂರು ಪ್ರಕಾಶ್ ಆಪ್ತೆ ಈಕೆ ಅಂತ ಹೇಳಲಾಗ್ತಾ ಇದೆ. ವರ್ತೂರು ಪ್ರಕಾಶ್ ಆಪ್ತೆ ಆಗಿರುವಂಥ ಶ್ವೇತಾ ಗೌಡಗೂ ಈ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂಥ ಪವಿತ್ರ ಗೌಡ ಹಾಗೂ ವಿನಯ್ಗೂ ಸಂಬಂಧ ಅನ್ನುವಂಥ ಪ್ರಶ್ನೆಗಳಿಗೆ ಸಹಜವಾಗಿಯೇ ಮೂಡ್ತಾ ಇದೆ. ಪೊಲೀಸರು ಕೂಡ ಇದೇ ಆಯಾಮದಲ್ಲಿ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಗೊತ್ತಾಗಬೇಕಿದೆ ಈ ಒಂದು ತನಿಖೆಯ ಸಂದರ್ಭದಲ್ಲಿ ಇವರಿಗೆಲ್ಲ ಸಂಬಂಧ ಇದೆ, ಲಿಂಕ್ ಇದೆ ಅನ್ನೋದು. ರೇಣುಕಾಸ್ವಾಮಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ A1 ಆರೋಪಿ ಆಗಿರುವಂತ ಪವಿತ್ರ ಗೌಡ ಏನಿದ್ದಾಳೆ, ಆಕೆಯನ್ನ ಮೀಟ್ ಮಾಡೋದಕ್ಕೆ ಅಂತ ಸಮತಾ ಅನ್ನುವಂತ ವ್ಯಕ್ತಿ ಬಂದಿರ್ತಾಳೆ. ಸಮತಾ ಏನೋ ಪವಿತ್ರ ಗೌಡಳಿಗೆ ಸ್ನೇಹಿತೆ. ಬಟ್ ಪವಿತ್ರ ಗೌಡಳನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಂತ ಸಮತಾ ಜೊತೆ ಈ ಶ್ವೇತಾ ಗೌಡ ಬಂದಿದ್ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಈ ಶ್ವೇತಾ ಗೌಡಗೂ ಈ ಕೊಲೆ ಕೇಸ್ನಲ್ಲಿ ಆರೋಪಿಗಳಾಗಿರುವಂತ ಪವಿತ್ರ ವಿನಯ್ಗೂ ಸಂಬಂಧ ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಇದೇ ಆಯಾಮದಲ್ಲಿ ಈಗ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಈ ಶ್ವೇತಾ ಗೌಡ ಮೇಲೆ ಈಗ ಅನೇಕ ಆರೋಪಗಳಿದ್ದಾವೆ. ಪ್ರಭಾವಿ ರಾಜಕಾರಣಿಗಳನ್ನ, ಪ್ರಭಾವಿ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಂಡು ಅವರು ಎಲ್ಲೆಲ್ಲಿ ಚಿನ್ನವನ್ನ ಖರೀದಿ ಮಾಡ್ತಾರೋ ಆ ಚಿನ್ನದ ಅಂಗಡಿ ಮಾಲೀಕರನ್ನು ಕೂಡ ಪರಿಚಯ ಮಾಡಿಕೊಂಡು ಅದಾದ ಬಳಿಕ ಮೊದಲು ಸ್ವಲ್ಪ ಹಣವನ್ನ ಕೊಟ್ಟು ಚಿನ್ನ ಖರೀದಿ ಮಾಡ್ತಾಳೆ. ಅದು ಇನ್ನೂ ಸ್ವಲ್ಪ ಮುಂದಿನ ದಿನಗಳಲ್ಲಿ ಜಾಸ್ತಿ ಚಿನ್ನವನ್ನ ಖರೀದಿ ಮಾಡ್ತಾಳೆ. ಆದರೆ ಆಗ ದುಡ್ಡು ಕೊಡಲ್ಲ. ಆ ಪ್ರಭಾವಿ ರಾಜಕಾರಣಿಗಳ ಹೆಸರನ್ನ ಹೇಳ್ಬಿಟ್ಟು ಬರ್ತಾಳೆ. ಈ ರೀತಿ ಅನೇಕ ರಾಜಕಾರಣಿಗಳ ಹೆಸರಲ್ಲಿ ಈಕೆ ವಂಚನೆ ಮಾಡಿದ್ದಾಳೆ ಎನ್ನುವಂಥ ಗಂಭೀರ ಆರೋಪಗಳಿದ್ದಾವೆ. ಆದ್ರೀಗ ಈ ಕೇಸ್ಗೂ ಕೊಲೆಯಾಗಿರುವಂಥ ರೇಣುಕಾಸ್ವಾಮಿ ಕೇಸ್ನಲ್ಲಿರುವಂಥ ಆರೋಪಿಗಳು ವಿನಯ್ ಹಾಗೂ ಪವಿತ್ರಾಗೂ ಸಂಬಂಧ, ಅದು ಈಗ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾದ್ರೆ ಈ ಒಂದು ಅನುಮಾನಗಳಿಗೆ ಪೊಲೀಸರು ಹೇಗೆ ಉತ್ತರ ಕೊಡ್ತಾರೆ ಅನ್ನೋದನ್ನ ನೋಡಬೇಕಿದೆ. ಯಾತಕ್ಕಾಗಿ ಅವತ್ತು ಶ್ವೇತಾ ಗೌಡ ಬಂದಿದ್ಲು ಅಂತ.